ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 83. ನೀವಿ ಎಂದು ಸರಿತಾರವರು ಹೇಳಿದಾಗ, ನೀವಿ ಅಲ್ಲ ಮೇಡಮ್, ಕಾನ್ವಿ ವರ್ಮಾ IPS ಎಂದಾಗ ಎಲ್ಲರೂ ಗರಬಡಿದವರಂತೆ ನಿಂತರು. ಯಾರೂ ಊಹಿಸಿರದ ಸಂದರ್ಭವದು. 3 ವರ್ಷಗಳ ಹಿಂದೆ ಇಹಲೋಕ ತ್ಯಜಿಸಿದಳೆಂದು ಪ್ರಪಂಚವೇ ನಂಬಿತ್ತು. ಕೆಲವು ದಿನಗಳ ಹಿಂದೆ ಆವಣಿಯ ರೂಪದಲ್ಲಿ ಮತ್ತೆ ಬದುಕಿ ಬಂದಳೆಂದು ಸರಿತಾರವರು, ಚೇತು ಹಾಗೂ ನಿವಿಯ ಸ್ನೇಹಿತೆಯರು ನಂಬಿದ್ದರು. ಈಗ ನಿವಿಯಾಗಿ, ಅದು ಪೊಲೀಸ್ ಅಧಿಕಾರಿಯಾಗಿ ಎಲ್ಲರ ಮುಂದೆ ಪ್ರತ್ಯಕ್ಷವಾಗಿದ್ದಾಳೆ. ಇದು ಕನಸೋ ಅಥವಾ ಭ್ರಮೆಯೋ ಎಂದು ಗೊಂದಲದಲ್ಲಿದ್ದಾರೆ ಎಲ್ಲರೂ. ನಿವಿ ಮುಂದೆ ಬಂದು, ಮಿಸ್ಟರ್ ಚಂದ್ರಶೇಖರ್ ವರ್ಮಾ, ಯು ಆರ್ ಅಂಡರ್ ಅರೆಸ್ಟ್ ಎಂದಾಗ ಚಂದ್ರಶೇಖರ್ ಅವರು ಉಗುಳು ನುಂಗುತ್ತಾ, ವಾಟ್, ನನ್ನನ್ನು ಯಾಕೆ ಅರೆಸ್ಟ್ ಮಾಡಿಸ್ತಿದ್ದೀರಾ ಎಂದು ಪ್ರಶ್ನಿಸಿದ್ದಾರೆ. ನಿವಿ, ಏನಾಗಿದೆ ನಿನಗೆ? ಅವರು ನಿನ್ನ ಮಾವ ಕಣೆ, ಯಾಕೆ ಈ ಥರ ಮಾತಾಡ್ತಿದ್ದೀಯಾ ಎಂದರು ಸರಿತಾರವರು. ನಮ್ಮ ಮಗ ಏನು ತಪ್ಪು ಮಾಡಿದ್ದಾನೆ ಎಂದು ರಘುರಾಮ್ರವರು ಪ್ರಶ್ನಿಸಿದರೆ, ನನ್ನಪ್ಪ ಏನು ತಪ್ಪು ಮಾಡಿದ್ದಾರೆ ಎಂದು ಚೇತು, ಸಾಕ್ಷಿ ಹೀಗೆ ಒಬ್ಬೊಬ್ಬರೇ ಪ್ರಶ್ನೆಗಳ ಸುರಿಮಳೆಗರೆಯುತ್ತಿದ್ದಾರೆ. ಕಾನ್ಸ್ಟೇಬಲ್, ಇವರನ್ನು ಅರೆಸ್ಟ್ ಮಾಡಿ ಎಂದು ಹೇಳಿ ಮನೆಯವರ ಕಡೆಗೆ ನೋಡಿ, ಕಾನೂನಿನ ಮುಂದೆ ಅಪ್ಪ ಅಮ್ಮ, ಅಣ್ಣ ತಮ್ಮ, ಅತ್ತೆ ಮಾವ ಹೀಗೆ ಯಾವುದೇ ಭೇದ ಭಾವವಿಲ್ಲ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಎಂದಳು ನಿವಿ. ಇಲ್ಲ, ನಾನು ನಂಬಲ್ಲ, ನನ್ನ ಗಂಡ ಯಾವುದೇ ತಪ್ಪು ಮಾಡಿರಲ್ಲ ಎಂದು ಸರಿತಾರವರು ಹೇಳಿದಾಗ, ಇವರನ್ನು ಅರೆಸ್ಟ್ ಮಾಡಿ ಎಂದು ಕಾನ್ಸ್ಟೇಬಲ್ಗೆ ಹೇಳಿ ಅವಳು ಮುಂದೆ ಹೋದರೆ, ಅವಳ ಮುಂದೆ ಬಂದು ಅಡ್ಡ ನಿಂತವ, ನಿನ್ನ ಪ್ರಕಾರ ನನ್ನ ಅಪ್ಪ ಮಾಡಿರೋ ತಪ್ಪಾದರೂ ಏನು? ನಿಮ್ಮ ಅಪ್ಪ ಮಾಡಿರೋ ತಪ್ಪು ಒಂದೆರಡಲ್ಲ, ಅದನ್ನು ನಾನಾಗಿ ಯಾರ ಮುಂದೇನೂ ಹೇಳಲ್ಲ ಎಂದು ಹೊರಟೇ ಬಿಟ್ಟಳು. ಚಂದ್ರಶೇಖರ್ ರವರನ್ನು ಪೊಲೀಸ್ ಜೀಪಿನಲ್ಲಿ ಕೊಂಡೊಯ್ಯುತ್ತಿದ್ದರೆ ಅತ್ತು ಪ್ರಜ್ಞೆ ತಪ್ಪಿದರು ಸರಿತಾರವರು. ಚೇತು ಅವರನ್ನು ಆಸ್ಪತ್ರೆಗೆ ಸೇರಿಸಿ ಸಾಕ್ಷಿಯನ್ನು ಅವರ ಜೊತೆ ಇರಲು ಹೇಳಿದ. ಅಣ್ಣ, ನಮ್ಮಪ್ಪ ಯಾವುದೇ ತಪ್ಪು ಮಾಡಿರಲ್ಲ, ಅವರಿಗೆ ಶಿಕ್ಷೆ ಆಗಲ್ಲ ತಾನೆ ಎಂದು ಸಾಕ್ಷಿ ಹೇಳಿದಾಗ, ಧೈರ್ಯವಾಗಿರೋ ಪುಟ್ಟ, ನಮ್ಮಪ್ಪ ನಿರಪರಾಧಿ ಎಂದು ಗೊತ್ತಾಗೇ ಆಗುತ್ತೆ. ಅವರು ವಾಪಸ್ ಬರ್ತಾರೆ, ನೀನು ಅಲ್ಬೇಡ, ಅಮ್ಮನನ್ನು ಹುಷಾರಾಗಿ ನೋಡ್ಕೊ ಎಂದು ಅವಳ ಕಣ್ಣುರೆಸಿ ಕೆನ್ನೆ ತಟ್ಟಿ ಹೋದ. ಅವನ ಪರಿಚಯದ ವಕೀಲರಿಗೆ ಕರೆ ಮಾಡಿ ವಿಷಯ ತಿಳಿಸಿ ಅವರನ್ನು ಪೊಲೀಸ್ ಸ್ಟೇಷನ್ಗೆ ಬರಲು ಹೇಳಿದ. 6 ಗಂಟೆಗಳ ಬಳಿಕ ಚೇತು ಹಾಗೂ ವಕೀಲರಿಬ್ಬರು ಪೊಲೀಸ್ ಸ್ಟೇಷನ್ಗೆ ತಲುಪಿದರು. ನಿವಿಯ ಮುಂದೆ ಬಂದು ವಕೀಲರು ಮಾತನಾಡಿದರೆ, ನಿವಿ ಕೇಸ್ ಬಗ್ಗೆ ವಿವರವಾಗಿ ಹೇಳಿದಾಗ, ಬೇಲ್ ಸಿಗಲು ಕಷ್ಟ, ಕೋರ್ಟಿನಲ್ಲಿ ಕೇಸ್ ಬಗ್ಗೆ ವಾದ ಮಾಡಿ ಗೆಲ್ಲೋಣ, ನಾನು ಸಾಕ್ಷಿ ಆಧಾರಗಳನ್ನು ಕಲೆಕ್ಟ್ ಮಾಡ್ತೇನೆ ಎಂದವರು ಅಲ್ಲಿಂದ ಹೊರಟರೆ, ಚೇತು ನಿವಿ ಮುಂದೆ ಬಂದು, ನೀನು ವಾಪಸ್ ಬರಬೇಕು ಎಂದು ಎಷ್ಟು ಕಾತುರದಿಂದ ಕಾದಿದ್ದೆ ಗೊತ್ತಾ? ಈಗ ಅನಿಸ್ತಿದೆ ನೀನು ಮತ್ತೆ ಬರಬಾರ್ದಿತ್ತು ಅಂತ. ನಮ್ಮಪ್ಪನ ಮೇಲೆ ಯಾಕೆ ಇಷ್ಟು ದ್ವೇಷ ನಿನಗೆ ಎಂದಾಗ, ಮಿಸ್ಟರ್ ಸತ್ವತ್ ವರ್ಮಾ, ಇದು ಪೊಲೀಸ್ ಸ್ಟೇಷನ್, ವೈಯಕ್ತಿಕ ವಿಚಾರಗಳು ಏನೇ ಇದ್ದರೂ ಇದರ ಹೊರಗೆ, ನಾನೀಗ ಡ್ಯೂಟಿಯಲ್ಲಿದ್ದೀನಿ, ಪ್ಲೀಸ್ ಈಗ ಇಲ್ಲಿಂದ ಹೊರಡಿ. ಚೇತು ತನ್ನ ತಂದೆಯ ಬಳಿಗೆ ಬಂದು ಅಪ್ಪ ಎಂದಾಗ, ಚೇತು ನೋಡಿದ್ಯಾ, ತಂಗಿ ಮಗಳನ್ನು ಸ್ವಂತ ಮಗಳಿಗಿಂತ ಹೆಚ್ಚು ಪ್ರೀತಿಯಿಂದ ನೋಡಿದ್ದೆ, ನಿನ್ನ ಜೊತೆ ಮದುವೆ ಮಾಡಿಸಿದೆ, ಯಾಕೆ ಗೊತ್ತಾ? ಅವಳನ್ನು ಬೇರೆ ಯಾರಿಗೋ ಕೊಟ್ಟು ಮದುವೆ ಮಾಡಿ ಕೊನೆಗೆ ಅವರವಳನ್ನು ಚೆನ್ನಾಗಿ ನೋಡಿಕೊಳ್ಳದೇ ಇದ್ದರೆ ಇಷ್ಟೆಲ್ಲ ಮಾಡಿದ್ದಕ್ಕೆ ನನಗೆ ಇದೆಲ್ಲ ಆಗಬೇಕಾಗಿತ್ತೆ ಎಂದು ಹೇಳಿದಾಗ ಚೇತು ಕಣ್ಣು ಕೋಪದಿಂದ ಕೆಂಪಾಗಿದ್ದವು. ಅಪ್ಪ, ನೀವು ನೊಂದ್ಕೋಬೇಡಿ, ನಿಮ್ಮನ್ನು ಹೇಗಾದರೂ ನಾನು ಕೋರ್ಟ್ನಲ್ಲಿ ವಾದ ಮಾಡಿ ಆದರೂ ಹೊರಗೆ ತಂದೆ ತರ್ತೀನಿ ಎಂದವ ಅಲ್ಲಿಂದ ಹೊರಟ. ನಿಜವಾದ ಪ್ರೀತಿಯಲ್ಲಿ ಪರೀಕ್ಷೆ ತಪ್ಪಿದ್ದಲ್ಲ. ಚೇತು ಹಾಗೂ ನಿವಿ ತಮ್ಮ ಪ್ರೀತಿಯ ಅಸಲಿ ಪರೀಕ್ಷೆಯನ್ನು ಈಗ ಎದುರಿಸುತ್ತಿದ್ದಾರೆ. ಚೇತು ಹೇಳಿದ ಪ್ರತಿಯೊಂದು ಮಾತು, ಇಷ್ಟು ದಿನ ನಿನ್ನ ಬರುವಿಕೆಗಾಗಿ ಕಾಯುತ್ತಿದ್ದೆ, ಆದರೆ ಈಗ ಅನಿಸ್ತಿದೆ ನೀನು ಬರಬಾರ್ದಿತ್ತು ಅಂತ ಎಂಬುದು ನಿವಿಯ ಅಂತರಾಳದಲ್ಲಿ ಮತ್ತೆ ಮತ್ತೆ ಮುಳ್ಳಿನಿಂದ ಚುಚ್ಚಿದ ಅನುಭವ. ಆದರೆ ಈ ನೋವು ನಿವಿಗಷ್ಟೆ. ಕಾನ್ವಿ ವರ್ಮಾ IPS ಅವನ ಮಾತುಗಳಿಗೆ ಕಿವುಡಾಗಿದ್ದಳು. ಅವಳ ಗುರಿ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸುವುದೇ ಹೊರತು ಪ್ರೀತಿ ಅಲ್ಲ. ಇತ್ತ ಚೇತು, ಚೆರಿ, ನಿನ್ನನ್ನು ನಾನು ಎಷ್ಟೊಂದು ಪ್ರೀತಿಸಿದ್ದೆ, ಒಂದಿನ ಕೂಡ ಆ ಪ್ರೀತಿನ ನಿನ್ನ ಹತ್ರ ಹೇಳಿಕೊಳ್ಳಲು ಆಗಲಿಲ್ಲ, ಗೊತ್ತಿಲ್ಲದೆ ಮದುವೆ ಆಗಿ ಹೋಯಿತು. ಆವಾಗಲೂ
ಮನಸ್ಸಲ್ಲಿರೋದನ್ನು ನಿನ್ನ ಬಳಿ ಹೇಳೋಕ್ಕಾಗಲಿಲ್ಲ ನನಗೆ. ಆಮೇಲೆ ನಮ್ಮಿಬ್ಬರ ಮಧ್ಯೆ ದಿಶಾ ಬಂದಳು. ನೀನು ನನ್ನನ್ನು ತಪ್ಪು ತಿಳ್ಕೊಂಡು ದೂರ ಹೋಗ್ಬಿಟ್ಟೆ. ಆಮೇಲೆ ಕೇಳಿದ್ದು ನಿನ್ನ ಸಾವಿನ ಸುದ್ದಿ. ಆ ಒಂದು ಕ್ಷಣ ನಾನು ಅನುಭವಿಸಿದ ನೋವು ಎಷ್ಟು ಅಂತ ಗೊತ್ತಾ ನಿನಗೆ? ನಿನ್ನ ಡೈರಿ ಓದಿದ ಮೇಲೆ ನೀನು ನನ್ನನ್ನು ಪ್ರೀತಿಸ್ತಿದ್ಯಾ ಅಂತ ಗೊತ್ತಾದಾಗ ನನಗೆ ಆದ ಖುಷಿನ ಮಾತುಗಳಲ್ಲಿ ಹೇಳಲು ಅಸಾಧ್ಯ. ನೀನು ಬಂದೇ ಬರುವೆ, ಆ ದೇವರು ನನ್ನ ಪ್ರೀತಿಗೆ ಮೋಸ ಮಾಡಲ್ಲ ಅಂತ ದೃಢವಾಗಿ ನಂಬಿದೆ. ಇಷ್ಟ ಇಲ್ಲದೇ ಇದ್ದರೂ ದಿಶಾಳ ಗಂಡನಾಗಿ ಅಭಿನಯಿಸಿದೆ. ಇಡೀ ಲೋಕಕ್ಕೆ ಅವಳೇ ನನ್ನ ಹೆಂಡತಿ ಎಂದು ಪರಿಚಯಿಸಿದಾಗ ಎಷ್ಟು ಕಷ್ಟ ದುಃಖ ಆಗ್ತಿತ್ತು ಗೊತ್ತಾ? ಆದರೂ ಎಲ್ಲವನ್ನು ಸಹಿಸಿಕೊಂಡೆ. ಯಾಕೆ ಗೊತ್ತಾ? ನಿನಗಾಗಿ, ನಿನಗೋಸ್ಕರ, ನೀನು ಬಂದೇ ಬರುವೆ ಎಂಬ ನಂಬಿಕೆಯಿಂದ. ಆಮೇಲೆ ಆವಣಿಯ ರೂಪದಲ್ಲಿ ನನ್ನ ಕಣ್ಮುಂದೆ ಬಂದೆ ನೀನು. ನಿನ್ನ ರೂಪದಲ್ಲಿ, ವೇಷದಲ್ಲಿ, ಮಾತುಗಳಲ್ಲಿ ಬದಲಾವಣೆ ಇದ್ದರೂ ನಿನ್ನನ್ನು ಪ್ರತಿ ಸಾರಿ ನೋಡಿದಾಗ ಈ ಹೃದಯಕ್ಕೆ ನಿನ್ನ ಪರಿಚಯ ಸಿಗುತ್ತೆ ಕಣೋ. ನೀನು ಎಷ್ಟು ಜನರ ಮಧ್ಯದಲ್ಲಿ ಇದ್ದರೂ ಈ ಹೃದಯ ನಿನ್ನನ್ನು ಗುರುತಿಸುವುದರಲ್ಲಿ ಯಾವತ್ತೂ ಸೋಲಲ್ಲ ಕಣೋ. ಅವತ್ತು ನೀನು ಬಳಿ ಬಂದಾಗ ನನ್ನ ಹೃದಯ ಬಡಿತ ಎಂದಿಗಿಂತಲೂ ಏರುಪೇರಾಗಿತ್ತು. ಆವತ್ತೇ ನನಗನಿಸಿತ್ತು ಅದು ನೀನೇ ಎಂದು. ಆದರೂ ನೀನೇ ನನ್ನ ಚೆರಿ ಎಂದು ಸಾಬೀತುಪಡಿಸಲು ಸಾಕ್ಷಿ ಬೇಕಾಗಿತ್ತು. ಅದಕ್ಕಾಗಿ ಕಾದೆ. ಅವತ್ತು ಐಶ್ವರ್ಯ ಪ್ರೆಗ್ನೆಂಟ್ ಎಂದು ತಿಳಿದಾಗ ನಿನ್ನ ಮುಖದಲ್ಲಿದ್ದ ಸಂಭ್ರಮ, ಸಂತೋಷವನ್ನು ನಾನು ಗುರುತಿಸಿದೆ. ಆಮೇಲೆ ಮೀರಾ ಹಾಗೂ ಐಶ್ವರ್ಯ ನೀನೇ ನನ್ನ ಚೆರಿ ಎಂದು ದೃಢವಾಗಿ ಹೇಳಿದಾಗ ನನ್ನ ನಂಬಿಕೆ ಮತ್ತು ಹೆಚ್ಚಾಯಿತು. ಆಮೇಲೆ ನಾನು ಲೋಕದ ಪರಿವೇ ಇಲ್ಲದೆ ಕಾರು ಚಲಾಯಿಸುತ್ತಿದ್ದಾಗ ಆಕ್ಸಿಡೆಂಟನ್ನು ತಪ್ಪಿಸಿದೆ. ನನ್ನನ್ನು ಚೋಟು ಎಂದು ಕರೆದೆ. ಆವಾಗಲೇ ನನಗೆ ನೀನೇ ನನ್ನ ಚೆರಿ ಎಂಬುದು 100% ಕನ್ಫರ್ಮ್ ಆಯಿತು. ಅದರ ಜೊತೆಗೆ ಇನ್ನೊಂದು ವಿಷಯ ತಿಳ್ಕೊಂಡೆ. ನೀನು ಚೋಟುನ ಪ್ರೀತಿಸ್ತಿದ್ದೆ. ಆದರೆ ನಾನೇ ನಿನ್ನ ಚೋಟು ಎಂಬುದು ನಿನಗೆ ಗೊತ್ತಿರಲಿಲ್ಲ ಅಲ್ವಾ? ಆದರೆ ನೀನು ನಡ್ಕೊಂಡಿದ್ದ ರೀತಿ ನೋಡಿದರೆ ನಿನಗೆ ನಾನು ಯಾರು ಎಂದು ಗೊತ್ತು ಅಂತಾಯಿತು. ಅಷ್ಟು ಪ್ರೀತಿ ಇದ್ದವಳು ಯಾಕೆ ದೂರ ಹೋದೆ? ಹೇಗೆ IPS ಆದೆ? ಯಾಕೆ ನನ್ನ ಅಪ್ಪನನ್ನು ಅರೆಸ್ಟ್ ಮಾಡಿದೆ? ಹೇಳು ಚೆರಿ, ಹೇಳು ಎಂದು ನೀವಿಯ ಫೋಟೋ ನೋಡಿ ಮಾತನಾಡುತ್ತಿದ್ದಾರೆ. ಸಾಕ್ಷಿಯ ಕರೆ ಅವನನ್ನು ಎಚ್ಚರಿಸಿತು. ಹಲೋ ಅಣ್ಣ. ಹಾಂ ಹೇಳು. ಅವನ ಧ್ವನಿಯಲ್ಲಿದ್ದ ನೋವನ್ನು ಗುರುತಿಸಿದವಳು. ಅಣ್ಣ, ನಿಂಗೆ ಎಷ್ಟು ನೋವಾಗ್ತಿದೆ ಅಂತ ನಂಗೆ ಗೊತ್ತು ಅಣ್ಣ. ಅದಕ್ಕೆ ಯಾಕೆ ಹೀಗೆ ಮಾಡಿದ್ರು ನನಗೂ ಗೊತ್ತಿಲ್ಲ. ಅವರು ಬೇಕಂತಲೇ ಯಾರಿಗೂ ನೋವು ಕೊಡಲ್ಲ, ಅಷ್ಟು ನಂಗೆ ಗೊತ್ತು. ಹಾಗಂತ ನಮ್ಮಪ್ಪ ಅಪರಾಧಿ ಅಂತಲೂ ನಾನು ನಂಬಲ್ಲ ಎಂದಾಗ, ಪುಟ್ಟ ಅಮ್ಮ ಹುಷಾರಾಗಿದ್ದಾರೆ ತಾನೆ? ಮತ್ತು ಡಾಕ್ಟ್ರ್ ಏನಂದರು? ಅಮ್ಮನನ್ನು ಡಿಸ್ಚಾರ್ಜ್ ಮಾಡಿದರು. ನಾನವರನ್ನು ಮನೆಗೆ ಕರ್ಕೊಂಡು ಬಂದೆ. ಈಗ ಅವರಿಗೆ ಟ್ಯಾಬ್ಲೆಟ್ ಕೊಟ್ಟು ರೂಮಲ್ಲಿ ಮಲಗಿಸಿ ಬಂದೆ ಅಣ್ಣ. ಸರಿ, ಅಮ್ಮನನ್ನು ಹುಷಾರಾಗಿ ನೋಡ್ಕೊ. ಸರಿ ಅಣ್ಣ. ಅಣ್ಣ, ನೀನೊಮ್ಮೆ ಅತ್ತಿಗೆ ಹತ್ರ ಮಾತಾಡಿ ನೋಡು. ನೋಡೋಣ, ನೀನು ಅಮ್ಮನ ಹತ್ರನೇ ಇರು. ಸರಿ ಅಣ್ಣ. ಚೇತು ನೀವೀ ಮನೆಗೆ ಹೋಗುವನು. ಮುರುಗೇಶನ್ರವರು ಮನೆಯ ಮುಂದೆ ಗಿಡಗಳಿಗೆ ನೀರು ಹಾಕುತ್ತಿರುವಾಗ ಚೇತು ಬರುವುದನ್ನು ಕಂಡು, ಸರ್ ನೀವಿಲ್ಲಿ ಎಂದು ಕೇಳಿದಾಗ, ಕಾನ್ವಿಯಲ್ಲಿ ಎಂದು ಪ್ರಶ್ನಿಸುತ್ತಾನೆ ಚೇತು. ಅದು ನಿಮ್ಮ ನಾಟಕ ಸಾಕು, ಆವಣಿಯಂತೆ ಚೆನ್ನೈಯಿಂದ ಬಂದಿದ್ದಂತೆ. ನಿಮ್ಗಳ ನಾಟಕಕ್ಕೆ ಪರದೆ ಎಳೆದಾಯ್ತಲ್ವಾ, ಇನ್ನೂ ಯಾವ ಸುಳ್ಳು ಬೇಕಾಗಿಲ್ಲ ಎನ್ನುತ್ತಾ ಮನೆಯೊಳಗೆ ಹೋದ ಅನ್ನುವುದಕ್ಕಿಂತ ನುಗ್ಗಿದ ಎಂದರೆ ಸರಿಯಾಗಿರುತ್ತೆ. ಕಾನ್ವಿ ಕಾನ್ವಿ ಎನ್ನುತ್ತಾ ಮನೆಯೊಳಗೆ ಹೋದಾಗ ಅವಳು ಅಲ್ಲಿರಲಿಲ್ಲ. ಆದರೆ ಅಲ್ಲಿ ಕಂಡ ವ್ಯಕ್ತಿಯನ್ನು ಕಂಡು ಗರಬಡಿದವರಂತೆ ನಿಂತ. ಅಲ್ಲಿದ್ದದ್ದು ಬೇರೆ ಯಾರೂ ಅಲ್ಲದೆ ಅವನ ಮಾವ, ನೀವಿಯ ತಂದೆ ಶಿವಾನಂದ ವರ್ಮಾರವರು. ಸದಾನಂದರವರು ಮತ್ತು ಶಿವಾನಂದರವರು ಅವಳಿ ಜವಳಿಯಾಗಿದ್ದರು. ಸೂಕ್ಷ್ಮವಾಗಿ ಗಮನಿಸಿದರೆ ಇಬ್ಬರು ಯಾರು ಯಾರೆಂದು ಗುರುತಿಸಲು ಸಾಧ್ಯವಾಗಿತ್ತು. ಚೇತು ಅವರನ್ನು ಗುರುತಿಸಿದ. 23 ವರ್ಷಗಳ ಹಿಂದೆ ಸಾವನ್ನಪ್ಪಿದರು ಎಂದು ಎಲ್ಲರೂ ನಂಬಿದ ಆ ವ್ಯಕ್ತಿ, ತನ್ನ ಮಾವ, ಇಂದು ಜೀವಂತವಾಗಿ ತನ್ನ ಮುಂದೆ ನಿಂತಿದ್ದಾರೆ. ಮಾವ, ನೀವು ಎಂದು ಮೇಲುದನಿಯಲ್ಲಿ ನುಡಿದಾಗ, ಹೌದು ಕಣಪ್ಪ ನಾನೇ ಎಂದರು ಶಿವಾನಂದರವರು. ಅಷ್ಟರಲ್ಲಿ ನೀವಿ ಬಂದಳು. ಚೇತುವನ್ನು ನೋಡಿಯೂ ನೋಡದಂತೆ ಹೋದಾಗ, ಕಾನ್ವಿ ನಿಂತ್ಕೋ ಎಂದಾಗ ನಿಂತವಳು ಏನು ಎಂಬಂತೆ ನೋಡಿದಾಗ, ಅವಳ ಮುಂದೆ ಬಂದು ನಿಂತವ, ಈಗ ನಾನು ಪೊಲೀಸ್ ಸ್ಟೇಷನ್ನಲ್ಲಿ ಇಲ್ಲ, ನಿನ್ನ ಮನೆಯಲ್ಲಿದ್ದೇನೆ, ಈಗ ಹೇಳು
ನಮ್ಮಪ್ಪ ಮಾಡಿದ ತಪ್ಪಾದರೂ ಏನು? ನೀನು ಇಷ್ಟು ವರ್ಷ ಎಲ್ಲಿದ್ದೆ? ಈಗ ಹೇಗೆ ಅದು ಪೊಲೀಸ್ ಅಧಿಕಾರಿಯಾಗಿ ಬಂದೆ? ನನಗಿವತ್ತು ಸತ್ಯ ಗೊತ್ತಾಗಲೇಬೇಕು ಎಂದು ಅವಳ 2 ಭುಜಗಳನ್ನು ಒತ್ತಿ ಹಿಡಿದು ಕೇಳಿದಾಗ ನೋವಿಗೆ ಮುಖಕ್ಕೆ ಉಚ್ಚಿಕೊಂಡವಳು, ನನ್ನನ್ನು ಬಿಡು, ನನಗೆ ನಿನ್ನ ಹತ್ರ ಏನೂ ಮಾತಾಡೋಕ್ಕೆ ಇಷ್ಟನೂ ಇಲ್ಲ, ಇಲ್ಲಿಂದ ಹೋಗು ಎಂದು ಅವನ ಕೈಗಳನ್ನು ಬಿಡಿಸಿಕೊಂಡು ಅವನನ್ನು ದೂಡಿದಳು. ದೂಡಿದ ರಭಸಕ್ಕೆ ಕೆಳಗೆ ಬಿದ್ದನವ. ಶಿವಾನಂದ್ರವರು ಅವನನ್ನು ಎಬ್ಬಿಸಲು ಹೋದಾಗ ಅಂಗೈ ತೋರಿಸಿ ಬೇಡ ಎಂದವನು ಅವಳ ಕಡೆಗೆ ಉರಿನೋಟ ಬೀರಿ ಹೊರಗೆ ಹೋದ. ಅವನನ್ನು ತಡೆಯಲು ಶಿವಾನಂದರವರು ಪ್ರಯತ್ನಪಟ್ಟರೆ, ಪಪ್ಪ ನೀವು ಒಳಗೆ ಹೋಗಿ ಎಂದವಳು ಅವರನ್ನು ಒಳಗಡೆ ಕರೆದುಕೊಂಡು ಹೋಗಿ ಬಾಗಿಲು ಹಾಕಿದಳು. ಚೇತು ಕೋಪ ಹಾಗೂ ಹತಾಶೆಯಿಂದ ಭಾರವಾದ ಹೆಜ್ಜೆಯನ್ನಿಡುತ್ತಾ ಹೋಗುತ್ತಿದ್ದ. ಅವನು ಹೋಗುವುದನ್ನು ಕಿಟಕಿ ಮೂಲಕ ನೋಡಿದವರ ಹೃದಯ ಭಾರವೆನಿಸತೊಡಗಿತು. ಮುಂದುವರಿಯುವುದು